ಹೇಳಿ. ಇದು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯ, ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ದೇವಾಲಯ. ನಿಮಗೆ ಬೆಂಗಳೂರಿಂದ ಮುಳಬಾಗಿಲಿಗೆ 100 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಚಿತ್ತೂರು, ಪಲ್ಮೇರು, ಬಂಗಾರಪಟ್ಟಣ ಅಂದರೆ ಈ ಕಡೆ 100 ಕಿಲೋಮೀಟ್ರ್ ಆಗುತ್ತೆ. ಮಧ್ಯದಲ್ಲಿರ್ತಕ್ಕಂಥದ್ದು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯ, ಮುಳಬಾಗಿಲಿಂದ 3 ಕಿಲೋಮೀಟ್ರು. ಈ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಸ್ಥಳಪುರಾಣದ ಬಗ್ಗೆ ಏನಪ್ಪ ಅಂತಂದರೆ, ವಿಶೇಷವಾಗಿ ಸಾಮಾನ್ಯವಾಗಿ ಎಲ್ಲೇ ಶಿವನ ದೇವಸ್ಥಾನಕ್ಕೆ ಹೋದರೂ ಕೂಡ ಗರ್ಭಗುಡಿ ಒಳಗಡೆ ಒಂದೇ ಒಂದು ಲಿಂಗ ಇರ್ತಕ್ಕಂಥದ್ದು. ಇಲ್ಲಿ 2 ಲಿಂಗ ಇದೆ. ಮುಂದ್ಗಡೆ ಒಂದು ಲಿಂಗ, ಹಿಂದ್ಗಡೆ ಒಂದು ಲಿಂಗ. ಮುಂದ್ಗಡೆ ಇರ್ತಕ್ಕಂಥ ಲಿಂಗ ಬಂದು ನಿಮ್ಗೆ ಆತ್ಮಲಿಂಗ. ನಿಮ್ಗೆ ಆತ್ಮಲಿಂಗ ಬಂದು ಪ್ರಪಂಚದಲ್ಲಿ 2 ಜಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಂದು ಬಂದು ಗೋಕರ್ಣದಲ್ಲಿ ರಾವಣಾಸುರ ಕೊಟ್ಟಿರ್ತಕ್ಕಂಥ ಆತ್ಮಲಿಂಗ, ಒಂದು ಅಲ್ಲಿ. ಇಲ್ಲಿ ಬಂದು ಅತ್ರಿ ಮಹಾಮುನಿಗೆ. ಅತ್ರಿ ಮಹಾಮುನಿಗಳು ಯಾರಪ್ಪ ಅಂದರೆ ದತ್ತಾತ್ರೇಯನ ತಂದೆ ತಾಯಿ. ಇದೇ ಹೆಸರೇ ಅತ್ರಿ ಕ್ಷೇತ್ರ ಅಂತ ಹೇಳ್ಬಿಟ್ಟು. ಅತ್ರಿ ಮಹಾಮುನಿಗಳು ತಪಸ್ಸು ಮಾಡಬೇಕಾದ್ರೆ ಈಶ್ವರ ಪ್ರತ್ಯಕ್ಷ ಆಗಿ ಕೊಟ್ಟಿರ್ತಕ್ಕಂಥ ಆತ್ಮಲಿಂಗ ಮುಂದ್ಗಡೆ ಇರ್ತಕ್ಕಂಥದ್ದು. ಈ ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗ ಬಂದು ದಿನಕ್ಕೆ 3 ಬಣ್ಣ ಬದಲಾವಣೆ ಆಗುತ್ತೆ. ಅದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಯಾವ ಥರ ಶ್ಲೋಕ ಅಂತಂದರೆ, ಉದಯಾತ್ರೆ ಘಟಿಕಾಯುಕ್ತೆ ರಕ್ತವರ್ಣಂಕೃತ ಪ್ರಮುಷ್ಯತೆ. ಉದಯ ಅಂದರೆ ಬೆಳಗ್ಗೆ, ರಕ್ತವರ್ಣ ಅಂದರೆ ಕೆಂಪು. ಅಪರಾಹ್ನೆ ಸ್ಫಟಿಕಾಯುಕ್ತೆ, ಅಪರಾಹ್ನ ಅಂದರೆ ಮಧ್ಯಾಹ್ನ, ಸ್ಫಟಿಕ ಅಂದರೆ ಬಿಳಿ ಬಣ್ಣ, ಟ್ರಾನ್ಸ್ಪರೆಂಟ್ ಕಲರು. ಸಾಹಿನ್ನೆ ಅಂದರೆ ಸಾಯಂಕಾಲ, ಸಾಯಂಕಾಲ ಮಧುವರ್ಣ, ಮಧುವರ್ಣ ಅಂದರೆ ಜೇನುತುಪ್ಪದ ಕಲರು. ಈ ಥರ 3 ಬಣ್ಣಗಳು ಬದಲಾವಣೆ ಆಗ್ತಕ್ಕಂಥ ಲಿಂಗವನ್ನು ಪ್ರತಿಷ್ಠೆ ಮಾಡ್ತಕ್ಕಂಥವರು ಅತ್ರಿ ಮಹಾಮುನಿಗಳು ಅಂತ ಶ್ಲೋಕದಲ್ಲಿರೋದು. ಅತ್ರಿ ಮಹಾಮುನಿ ಹುಡ್ಕೋಕ್ಕೋದ್ರೆ ಅಥವಾ ಗೊತ್ತಿರ್ತಕ್ಕಂಥವ್ರನ್ನ ಕೇಳೋಕ್ಕೋದ್ರೆ ಅತ್ರಿ ಮಹಾಮುನಿಗಳು ಬರೋದು ಕೃತಿಯುಗದಲ್ಲಿ. ಇದು ಕಲಿಯುಗ. ಅಂದರೆ ಕೃತಿಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. 3 ಯುಗಗಳು ಕಳೆದುಬಿಟ್ಟು 4ನೇ ಯುಗ ನಡೀತಾ ಇರ್ತಕ್ಕಂಥದ್ದು. ಯಾವುದಕ್ಕೆ? ಆ ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗಕ್ಕೆ. ಅಲ್ಲಿವರೆಗೂ ಎಲ್ಲಿರುತ್ತೆ ಅಂತ ಒಂದು ಸಂಶಯ, ಒಂದು ಡೌಟ್ ಇರುತ್ತೆ ನಿಮಗೆ. ಎಲ್ಲೂ ಇರಲ್ಲ. ಅತ್ರಿ ಮಹಾಮುನಿ ಲಿಂಗ ಇಟ್ಬಿಟ್ಟು ಹೊಟ್ಟೋಗಿರ್ತಾರೆ. ಇಟ್ಟಿರೋ ಜಾಗದಲ್ಲೇ ಇಟ್ಬಿಟ್ಟಿರ್ತಾರೆ. ಅದರ ಕಾಲಕ್ರಮೇಣ ಅದು ಅದರ ಮೇಲೆ ಲಿಂಗದ ಮೇಲೆ ಉತ್ತ ಬೆಳ್ಕೊಂಡು ಎಲ್ಲ ಪೂರ್ತಿ ಕಾಡಾಗಿರುತ್ತೆ, ದೇವಸ್ಥಾನ ಇರೋದಿಲ್ಲ. ಆಮೇಲೆ ಕಲಿಯುಗದಲ್ಲಿ ಕೃಷ್ಣದೇವರಾಯರು ಮತ್ತು ಲಂಕಣ ದಂಡೇಶ ಮತ್ತು ಮಾದಣ್ಣ ದಂಡೇಶ ಅವರು ಕಾರಣಾಂತರಗಳನ್ನು ಎಲ್ಲೋಗ್ಬೇಕಾಗಂಥ ಪರಿಸ್ಥಿತಿ ಬಂದಾಗ ತಣಿವ ರಾತ್ರಿ ಅವ್ರಿಗೆ ಇರಬೇಕಾಗತ್ತಂತೆ. ಇದ್ದರೆ ಅವ್ರಿಗೊಂದು ಸ್ವಪ್ನ ಆಗುತ್ತಂತೆ. ನಿಮ್ಮದೇ ಆಗಿರ್ತಕ್ಕಂಥ ವಿರೂಪಾಕ್ಷ ದೇವರು ಹುತ್ತಲ್ಲಿದೆ, ಅದನ್ನು ತೆಗೆದು ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಅಂತ ಸ್ವಪ್ನ ಆಗುತ್ತೆ. ಯಾರಿಗೆ? ಕೃಷ್ಣದೇವರಾಯರಿಗೆ. ಕೃಷ್ಣದೇವರಾಯರಿಗೆ ಸ್ವಪ್ನ ಆಗೋ ಕಾರಣ ಏನಪ್ಪ ಅಂದರೆ, ಕೃಷ್ಣದೇವರಾಯರು ಮನೆ ದೇವರು ಬಂದು ವಿರೂಪಾಕ್ಷೇಶ್ವರ. ಕೃತಿಯುಗದಲ್ಲಿ ಅತ್ರಿ ಮಹಾಮುನಿ ಕೊಟ್ಟಿರ್ತಕ್ಕಂಥ ಲಿಂಗನೂ ವಿರೂಪಾಕ್ಷೇಶ್ವರ. ಆದ ಕಾರಣದಿಂದ ಅವ್ರ ಸ್ವಪ್ನ ಆಗೋದು ಅವ್ರಿಗೆ ದೇವಸ್ಥಾನ ಕಟ್ಟತಕ್ಕಂಥದ್ದು. ಇಲ್ಲಿ ಅವ್ರ ದೇವಸ್ಥಾನ ಕಟ್ಟಬೇಕಾದ್ರೆ 5 ದೇವಸ್ಥಾನಗಳು ಕಟ್ತಾರೆ. ಗಣಪತಿ, ಪಾರ್ವತಿ, ಬಗಳಾಮಕ್ಕೆ ದುರ್ಗಾ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಶಿವನ ದೇವಸ್ಥಾನ, ಈ ಥರ 5 ಶಕ್ತಿಗಳು, ಪಂಚಶಕ್ತಿಗಳು ದೇವಸ್ಥಾನ ಕಟ್ತಾರೆ. ಈ 5 ದೇವ್ರ ಶಕ್ತಿ ಎನರ್ಜಿ ತೊಗೊಂಬಂದು ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗದಲ್ಲಿ ಒಟ್ಟು ಬಲಭಾಗದಲ್ಲಿ ಬಂದು ಶಿವನಿಗೂ ನಂದಿಗೂ ಮಧ್ಯದಲ್ಲಿ ಒಂದು ಸ್ಕ್ವೇರ್ ಆಗಿ ಚೌಕಾಕಾರವಾಗಿ ಒಂದು ಎನರ್ಜಿ ಪಾಯಿಂಟ್ ಇಟ್ಟಿದ್ದಾರೆ. ಆಗಿನ ಕಾಲದಲ್ಲೇ ಎನರ್ಜಿ ಪಾಯಿಂಟ್ ತೊಗೊಂಬಂದು ಇಟ್ಟಿದ್ದಾರೆ ಯಾರೋ? ಅತ್ರಿ ಮಹಾಮುನಿಗಳು. ಅದ್ರ ಉದ್ದೇಶ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಗರ್ಭಗುಡಿಗೆ ಹೋಗೋಕ್ಕಾಗಲ್ಲ ಅಥವಾ ದೇವರ ಸ್ಪರ್ಶಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರೇ ಭಕ್ತಾದಿ ನಿಂತ್ಕೊಂಡ್ರು ಕೂಡ ಅವ್ರ ಸಂಕಲ್ಪ ಈಡೇರುತ್ತೆ ಅನ್ನೋ ದೃಷ್ಟಿಯಿಂದ 2 ಕಾಲು ಜೋಡಿಸ್ಕೊಂಡು ಕೈ ಮೇಲಕ್ಕೆ ಎತ್ಕೊಂಡು ದೇವ್ರ ಕಡೆ ತಿರ್ಕೊಂಡು ಪ್ರದಕ್ಷಿಣಾಕಾರ ಇದರಲ್ಲಿ ಓಂ ನಮೋ ವಿರೂಪಾಕ್ಷಾಯ ನಮಃ ಅಂತ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗದಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಹೊರಹೊಮ್ಮಿ ನಮ್ಮ ಬಾಡಿಗೆ, ನಮ್ಮ ದೇಹಕ್ಕೆ ಒಳಪಟ್ಟು ನಮ್ಮ ದೇಶ ಎಲ್ಲ ಸ್ವಲ್ಪ ಕಂಪಿಸೋದು ಗೊತ್ತಾಗುತ್ತೆ, ವೈಬ್ರೇಷನ್ ಕಂಪಿಸೋದು ಗೊತ್ತಾಗುತ್ತೆ. ಆ ಕಂಪಿಸಿದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ಉದ್ದೇಶ, ಒಂದು ಸಂಕಲ್ಪ ಅಂತಿರುತ್ತೆ. ಆ ಸಂಕಲ್ಪ, ಆ ಉದ್ದೇಶ ಪ್ರಕಾರ ನಿರ್ಮಾಣ ಮಾಡ್ತಕ್ಕಂಥದ್ದೇ ಈ 5 ದೇವಸ್ಥಾನಗಳು. ಆಯಾ ದೇವಸ್ಥಾನ ಅಭಿಷೇಕ, ಪೂಜೆ, ಮಂಡಲಾಭಿಷೇಕ, ಹೋಮ ಹವನಗಳು ಇತ್ಯಾದಿ ನಾವು ಮಾಡಿಕೊಂಡಾಗ ನಾವು ಏನು ಕಾರ್ಯ ಸಾಧನೆ ಮಾಡಬೇಕು ಅದ್ರ ಪ್ರಕಾರ ಏನಿರುತ್ತೆ ಅನ್ನೋ ಮೂಲ ಉದ್ದೇಶದಲ್ಲಿ ಈ 5 ದೇವಸ್ಥಾನ ನಿರ್ಮಾಣ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಫಸ್ಟ್ ಎತ್ಕೊಂಡ್ರೆ 5 ಶಕ್ತಿಯಲ್ಲಿ ಒಂದು ಗಣಪತಿ. ಗಣಪತಿ ಅಂತಂದರೆ ಸಾಮಾನ್ಯವಾಗಿ ನಿಮ್ಮ ಗಣಪತಿ ಅಂದ ತಕ್ಷಣ ಒಂದು ಗಣಪತಿ ಗೊತ್ತು. ಆದರೆ ಶಾಸ್ತ್ರದಲ್ಲಿರ್ತಕ್ಕಂಥದ್ದು 16 ಗಣಪತಿ, ಷೋಡಶ ಗಣಪತಿ. ಆ 16 ಗಣಪತಿಯಲ್ಲಿ ಮಹಾಗಣಪತಿ. ಆ ಮಹಾಗಣಪತಿ ಹೆಂಗಿರುತ್ತಪ್ಪ ಅಂತಂದರೆ, ಕುರುಡುಮಲೆ ವಿನಾಯಕನ ನೋಡಿದ್ರೆ ನಮ್ಮ ಕಂಬದಲ್ಲಿರ್ತಕ್ಕಂಥ ಮಹಾಗಣಪತಿ ನೋಡೋಂಗಿರುತ್ತೆ. ಈ ಕಂಬದಲ್ಲಿರ್ತಕ್ಕಂಥ ಗಣಪತಿ ನೋಡಿದ್ರೆ ಕುರುಡುಮಲ ವಿನಾಯಕನ ಗಣಪತಿ ನೋಡೋಂಗಿದೆ. 2 ಕೃತಿಯುಗದ ಗಣಪತಿ ಅಂತ ರೆಫರೆನ್ಸು. ಅದು ಏನು ವಿಶೇಷ ಗಣಪತಿ ಅಂತಂದರೆ, ಮಕ್ಕಳು ಯಾರಾದರೂ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಇದ್ದು ಓದು ಮರ್ತೋಗೋದಿದ್ದು, ಈ ಬುದ್ಧಿಮಾನತೆ ಅಂದರೆ ಆರ್ಟಿಸಮ್ ಅಂತ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ಅಂಗವಿಕಲಿತ ಅಂತ ವಿಶೇಷವಾಗಿ ನಿರ್ಮಾಣ ಮಾಡ್ತಕ್ಕಂಥ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಒಂದು. 2ನೇದು ಬಂದು ಪಾರ್ವತಿ ದೇವಸ್ಥಾನ. ಆ ಪಾರ್ವತಿ ದೇವಸ್ಥಾನ ಬಂದು ಈ ಮದುವೆ ಆಗದಿರ್ತಕ್ಕಂಥ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಕಂಕಣ ಭಾಗ್ಯಕ್ಕೋಸ್ಕರ ಮತ್ತು ದೀರ್ಘ ಸೌಮಂಗಲ ಅವರಿಗೋಸ್ಕರ ನಿರ್ಮಾಣ ಮಾಡ್ತಕ್ಕದ್ದು. ಅದರಲ್ಲೇ ಇನ್ನೊಂದು ಬರುತ್ತೆ ಪಾರ್ವತಿ ಸ್ವಯಂವರ ಮತ್ತು ಗಿರಿಜಾ ಕಲ್ಯಾಣೋತ್ಸವ. ಏನಕ್ಕಪ್ಪ ಪಾರ್ವತಿ ಸ್ವಯಂವರ ಗಿರಿಜಾ ಕಲ್ಯಾಣೋತ್ಸವ ಬರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಪಾರ್ವತಿ ಅಂದರೆ ಒಂದು ಕೈಯಲ್ಲಿ ಪಾಶ ಇರುತ್ತೆ, ಒಂದು ಕೈಯಲ್ಲಿ ಅಂಕುಶ ಇರುತ್ತೆ. ಆದರೆ ಈ ಪಾರ್ವತಿಗೆ ಪಾಶನೂ ಇಲ್ಲ,
ಅಂಕುಶನೂ ಇಲ್ಲ, ಎರಡೂ ಇಲ್ಲದೆ ಇರೋ ಕಾರಣ ಎರಡು ಕೈಯಲ್ಲಿ ಕಮಲದ ಮೊಗ್ಗಿರೋದ್ರಿಂದ ವಿಶೇಷವಾಗಿ ಗಿರಿಜಾ ಕಲ್ಯಾಣೋತ್ಸವ, ಪಾರ್ವತಿ ಸ್ವಯಂವರ ಅಂತ ಮದುವೆ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದೇವಾಲಯ ಕಾಮಾಕ್ಷಮ್ಮ ದೇವಾಲಯ. ಮೂರನೇದು ಬಂದು ಬಗಳಾಮುಖಿ. ಬಗಳಾಮುಖಿ ಅಂದ ತಕ್ಷಣ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಬಗಳಾಮುಖಿ. ಕಾರಣ ಏನಪ್ಪ ಅಂತಂದರೆ ವಿಷ್ಣು ಅಂಶನೂ ಇದೆ, ಶಿವನ ಅಂಶನೂ ಇದೆ, ಎರಡೂ ಇರ್ತಕ್ಕಂಥದ್ದು. ಶಂಕು, ಚಕ್ರ, ಖಡ್ಗ, ತ್ರಿಶೂಲ, ಸಿಂಹದ ಮೇಲೆ ಈ ಕಡೆ ಆ ಕಡೆ ಕಾಲು ಹಾಕೊಂಡ್ಕೊಳ್ತಕ್ಕಂಥ ಬಗಳಾಮುಖಿ. ಅಲ್ಲೇನು ವಿಶೇಷ ಅಂತಂದರೆ ಪರಕೀಯ ಪರಯಂತ್ರ ಪರಮಂತ್ರ ಪರತಂತ್ರ ವಿಷಜಲ್ ಚೂರ್ಣಿಕಾರಿ ಸರ್ವದೋಷ ನಿವಾರಣಾರ್ಥಂ ಅಸ್ಮಿನ್ ಗೃಹೆ ಅಸ್ಮಿನ್ ಶರೀರೆ ಭೌತ ಪ್ರೇತ ಶಾಂಕಿನ ಸ್ತಂಭಿನಿ ದುಷ್ಟಗ್ರಹ ದೋಷ ನಿವಾರಣಾರ್ಥಂ. ಅಂದರೆ ಇದಕ್ಕೆ ಅರ್ಥ ಏನಪ್ಪ ಅಂತಂದರೆ ಈ ವಾಮಾಚಾರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಯಂತ್ರಗಳು, ಮಂತ್ರಗಳು, ಕೋಟಕ್ಕೆ ಸಂಬಂಧಪಟ್ಟ ಜಮೀನು ವ್ಯಾಜ್ಯಗಳು, ಕುಜುದೋಷಗಳು, ಏನೇ ಸಮಸ್ಯೆ ಇದ್ದರೂ ಕೂಡ ಬಗಳಾಮುಖಿ ಸನ್ನಿಧಿ ಪರಿಹಾರ ಆಗೋ ದೃಷ್ಟಿಯಿಂದ ಸಂಕಲ್ಪ ಬಂದು ಕೃತಿಯುಗದಲ್ಲಿ ಅತ್ರಿ ಮಹಾಮುನಿಗಳು, ಕಲಿಯುಗದಲ್ಲಿ ಬಟ್ಟಿ ವಿಕ್ರಮಾದಿತ್ಯ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು. ಬಟ್ಟಿ ವಿಕ್ರಮಾದಿತ್ಯ ಏನಕ್ಕೆ ಪ್ರತಿಷ್ಠೆ ಮಾಡಬೇಕು ಅಂದರೆ ಆತನಿಗೆ 7 ರಾಶಿ ಶನಿಕಾಟ ಇರುತ್ತೆ. ಅದು ಪರಿಹಾರ ಆಗಬೇಕು ಅಂದರೆ ಗಂಡಗಿ ಬೇತಾಳ ವಶದಲ್ಲಿ ಹೋಗಿ ಗಂಡಗಿ ನದಿ ಅಂದರೆ ನೇಪಾಳದಲ್ಲಿರ್ತಕ್ಕಂಥ ಗಂಡಗಿ ನದಿಗೆ ಹೋಗಿ ಅಲ್ಲಿಂದ ಸಾಲಿಗ್ರಾಮ ಶಿಲೆಯನ್ನು ತೊಗೊಂಬಂದು ತಾನೇ ಸ್ವತಃ ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡಿದ್ರೆ ನಿನಗೆ ಬಂದಿರತಕ್ಕಂಥ 7 ರಾಶಿ ಶನಿಕಾಟ ಪರಿಹಾರ ಆಗುತ್ತೆ ಅವನ ಹಣೆಯಲ್ಲಿ ಬರ್ದಿರುತ್ತೆ. ಅದೇ ಕಾರಣಕ್ಕೆ ಹೋಗಿ ಬೇತಾಳ ವಶದಲ್ಲಿ ಗಂಡಗಿ ನದಿಗೆ ಹೋಗಿ ಅಲ್ಲಿಂದ ಸಾಲಿಗ್ರಾಮ ಶಿಲೆಯನ್ನು ತೊಗೊಂಬಂದು ತಾನೇ ಸ್ವತಃ ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡ್ತಾನೆ. ಪ್ರತಿಷ್ಠೆ ಮಾಡಿದ ಮೇಲೆ ಕೂಡ ಇದನಿಗೆ 7 ರಾಶಿ ಶನಿಕಾಟ ಕೂಡ ಪರಿಹಾರ ಆಗುತ್ತೆ. ಪರಿಹಾರ ಆದಮೇಲೆ ಮತ್ತೆ ಜಿಗುಪ್ಸೆ ಬರುತ್ತೆ ಆತನಿಗೆ. ಏನಕ್ಕೊಬ್ಬ ಜಿಗುಪ್ಸೆ ಬರುತ್ತೆ ಅಂತಂದರೆ ನಾನು 3 ಯುಗಗಳು ಕಾದು ಬೇತಾಳ ವರ್ಷದಲ್ಲಿ ಹೋಗಿ ಅಲ್ಲಿಂದ ಸಾಲಿಗ್ರಾಮ ಶಿಲೆ ತೊಗೊಂಬಂದು ಪ್ರತಿಷ್ಠೆ ಮಾಡಿದೆ, ನನ್ನ ಕರ್ಮ ಎನ್ನ ಕಳಿತು. ಆದರೆ ನನ್ನ ಅನಂತರ ಈ ಬಗಳಾಮುಖಿ ಪೂಜೆಗಳು, ಪುರಸ್ಕಾರಗಳು, ನೈವೇದ್ಯಗಳು ಹೆಂಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ತುಂಬ ನೊಂದ್ಕೊಂಡು ಇದು ಮಾಡ್ಕೊಳ್ತಾರೆ. ಆವಾಗ ಆಶೀರ್ವಾಣಿ ಕೇಳಿಸುತ್ತೆ ಅತ್ರಿ ಮಹಾಮುನಿಗಳು, ನೋಡಪ್ಪ ಇದು ನಿನಗೋಸ್ಕರ ಪ್ರತಿಷ್ಠೆ ಮಾಡಿರೋದಲ್ಲ, ನಿನಗೆ ಕರ್ಮ ಆಯಿತು, ನಿನಗೆ ಕಳಿತು. ಆದರೆ ಕಲಿಯುಗದಲ್ಲಿ ಇದೆಲ್ಲ ಜಾಸ್ತಿ ಆಗುತ್ತೆ. ಯಾವುದೋ ಈ ವಾಮಾಚಾರ ಮಾಡಿಸೋದು, ಯಂತ್ರಗಳು, ಮಂತ್ರಗಳು ಇದೆಲ್ಲ ಜಾಸ್ತಿ ಆಗುತ್ತೆ. ಆದ್ದರಿಂದ ಬಗಳಾಮುಖಿಗೆ ಬಂದು ಯಾರು ಹೋಮಗಳು, ಪೂಜೆಗಳು, ಹವನಗಳು ಮಾಡಿಸ್ಕೊತಾರೋ ಅವ್ರಿಗೆ ಬಂದಿರತಕ್ಕಂಥ ಕರ್ಮಗಳು, ಅವ್ರಿಗೆ ಬಂದಿರತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗೋ ದೃಷ್ಟಿಯಿಂದ ಅತ್ರಿ ಮಹಾಮುನಿಗಳು ಸಂಕಲ್ಪ ಕೃತಿಯುಗದಲ್ಲಿ ಬಟ್ಟಿ ವಿಕ್ರಮ ಪ್ರತಿಷ್ಠೆ ಆವತ್ತಿಂದ ಇವತ್ತಿಗೂ ಬಗಳಾಮುಖಿ ನಿಲ್ಕೊಂಡ್ಬಂದಿರ್ತಕ್ಕಂಥದ್ದು. 4ನೇದು ಬಂದು ಮುಂದ್ಗಡೆ ರೈಟ್ ಸೈಡ್ ಮಾರಮ್ಮನ ದೇವಸ್ಥಾನ ಇದೆ. ಅಲ್ಲಿ ಶಂಕರಾಚಾರ್ಯ ಬೀಜಾಕ್ಷ ಇಟ್ಕೊಳ್ಳೋ ಅಂತ ಹಾಕಿರ್ತಕ್ಕಂಥದ್ದು. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಸಂತಾನ ಭಾಗ್ಯ, ಉದ್ಯೋಗ, ಉಷ್ಣಜ್ವರ, ಶೀತಜ್ವರ, ಕಫಜ್ವರ, ಕ್ಲೇಶ್ವಜ್ವರ, ಕೃತಿಮಜ್ವರ, ಶನಿಪಾಜ್ವರ, ಸರ್ವರೋಗ ನಿವಾರಣಾರ್ಥಂ ಗುರು ಶಂಕರಾಚಾರ್ಯ ಬೀಜಾಕ್ಷ ಷಟ್ಕೋಣ ಅಂತ ದಾಡಿ ಮಹಾಮಾರಿಕ ಮಹಾಂಬಜ ಅಂತ ಹೇಳ್ಬಿಟ್ಟು ಮಾರಮ್ಮನ ದೇವಸ್ಥಾನ 4 ಆಯಿತು. ಆಮೇಲೆ ಇಲ್ಲಿ ಈಶ್ವರ ಹಿಂದ್ಗಡೆ ಇರ್ತಕ್ಕಂಥ ಲಿಂಗ ಬಂದು ಮಾರ್ಗದರ್ಶೇಶ್ವರ. ಯಾವುದೇ ದೇವರಿಗೆ ನಾವು ನಾಮಕರಣ ಮಾಡಬೇಕಾದ್ರೆ ನಂಜುಂಡೇಶ್ವರ, ಗಲಗಂಟೇಶ್ವರ, ಜಂಟೇಶ್ವರ ಅಂತೇಳಿ ನಾವು ಹೇಳ್ತೀವಿ. ಆದರೆ ಇಲ್ಲಿ ಏನಪ್ಪ ಅಂದರೆ ನೀನು ನನಗೆ ಮಾರ್ಗದರ್ಶನವಾಗಿರಬೇಕು ಅಂತ ಮಾರ್ಗದರ್ಶೇಶ್ವರ ಅಂತ ನಾಮಕರಣ ಮಾಡ್ಕೊಂಡು ಇಟ್ಕೊಳ್ತಾರೆ. ಆಮೇಲೆ ಈ ಆತ್ಮಲಿಂಗ ಕೊಡ್ತಾರೆ. ಆತ್ಮಲಿಂಗ, ಈ ಆತ್ಮಲಿಂಗ ಕೈಯಲ್ಲಿ ಇಟ್ಕೊಂಡು ಅವರು ಸಂಕಲ್ಪ ತೊಗೊಳ್ತಾರೆ, ಮಹಾಸಂಕಲ್ಪ. ಏನು ಹೇಳ್ತಾರೆ ಮಹಾಸಂಕಲ್ಪ ಅತ್ರಿ ಮಹಾಮುನಿಗಳು ಅಂತಂದರೆ ಕೃತಿಯುಗದಲ್ಲಿ ಪ್ರತಿಷ್ಠೆ ಮಾಡಬೇಕಾದ್ರೆ ಮಾತೃವರ್ಗಾಣಾಂಶ ಅಂದರೆ ತಾಯಿ ಕಡೆ ಬಂದಿರತಕ್ಕಂಥ ದೋಷಗಳು, ಪಿತೃವರ್ಗಾಣಾಂಶ ತಂದೆ ಕಡೆ ಬಂದಿರತಕ್ಕಂಥ ದೋಷಗಳು ಎರಡೂ ಸೇರಿ ಇಹ ಜನ್ಮ, ಅಂತರ್ಜನ್ಮ, ಅಂತರಾಂತರ್ಜನ್ಮ, ಪುನರ್ಜನ್ಮ, ಶಿಶು ಹತ್ಯೆ, ಗೋ ಹತ್ಯೆ, ಬ್ರಾಹ್ಮಣ ಹತ್ಯೆ, ಮಾರ್ಜಾಲ ಹತ್ಯೆ, ಸರ್ಪ ಹತ್ಯೆ, ಬಿಲ್ವೃಕ್ಷಚ್ಛೇದನ, ಔದಂಬರ ವೃಕ್ಷಚ್ಛೇದನ, ವಿಗ್ರಹ ಸ್ಫೋಟೇನ, ಸರ್ವದೋಷೇಣ, ಸರ್ವಪ್ರಾಯಾಶ್ರಿತೇಣ. ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ಪ್ರಾಯಾಶ್ರಿತ. ಏಕವಾರ ರುದ್ರಾಭಿಷೇಕಾಖ್ಯಂ ಕರ್ಮ ಕರಿಷ್ಯಾಮಿ. ಈ ಆತ್ಮಲಿಂಗಕ್ಕೆ ಯಾರು ರುದ್ರಾಭಿಷೇಕ ಮಾಡ್ಕೊತಾರೋ ಅಂಥವ್ರಿಗೆ ಜನ್ಮಜನ್ಮಾಂತರಗಳು ಪಾಪಗಳು ಪರಿಹಾರ ಆಗೋ ದೃಷ್ಟಿಯಿಂದ ಅತ್ರಿ ಮಹಾಪ್ರತಿಷ್ಠೆ ಮಾಡ್ತಕ್ಕಂಥ ಆತ್ಮಲಿಂಗ. ಇಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಗವಿ ಗಂಗಾಧರ ಸ್ವಾಮಿ ದೇವಸ್ಥಾನ ಸಂಕ್ರಾಂತಿ ಹಬ್ಬದಿಂದ ಸೂರ್ಯನ ಕಿರಣಗಳು ಸಾಯಂಕಾಲ ಬೀಳುತ್ತೆ. ಆದರೆ ನಮಗೆ ಶಿವರಾತ್ರಿ ದಿನ ಬೆಳಗ್ಗೆ 7:30-8 ಗಂಟೆ ಅಷ್ಟೊತ್ತಿಗೆ ಸೂರ್ಯನ ಕಿರಣಗಳು ಆತ್ಮಲಿಂಗದ ಬೀಳ್ಬಿಡ್ತಕ್ಕಂಥದ್ದು. ಇದಿಷ್ಟು ದೇವಸ್ಥಾನ ಸ್ಥಳಪುರಾಣದ ಬಗ್ಗೆ. ಇದು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯ, ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಅರ್ಚಕರು ವಿ ಎಸ್ ಕುಮಾರ್ ಸ್ವಾಮಿ ದೀಕ್ಷಿತರು. ನನ್ನ ನಂಬರ್ ಬಂದು 9980 980 205 ವಿರೂಪಾಕ್ಷ ದೇವಸ್ಥಾನ.